ನಮಸ್ಕಾರ ಸ್ನೇಹಿತರೆ. ಬನ್ನಿ, ನಾಳಿನ ಒಂದು ಮಾರ್ಕೆಟ್ನ ಓವರ್ವ್ಯೂ ಹಾಗೂ ಓವರ್ವ್ಯೂ ಅಂತಲೂ ಕರಿಬೋದು, ಅಥವಾ ಈ ವಿಡಿಯೋದಲ್ಲಿ ನಾವು ಐ ಟಿ ಸ್ಟಾಕ್ಸ್ ಬಗ್ಗೆ ಮಾತಾಡೋಣ. ಸೊ ನಾಳೆ ನಮ್ಮ ಮಾರ್ಕೆಟ್ನಲ್ಲಿ ಐ ಟಿ ಸ್ಟಾಕ್ಸ್ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು, ಅದಕ್ಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂದರೆ ಅದಕ್ಕೆ ಏನೇನು ಕಾರಣ, ಅದ್ರ ಹಿಂದೆ ಏನೇನಿದೆ, ಅದರಿಂದ ಏನೇನು ಟೈಲ್ ವಿಂಡ್ಸ್ ಇದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೆ ಮೇಯ್ನ್ ಇವತ್ತಿನ ಯು ಎಸ್ ಡೇಟಾ ನನ್ನ ಹಿಂದಿನ ವಿಡಿಯೋದಲ್ಲಿ ಯು ಎಸ್ದ ಎಕನಾಮಿಕ್ ಡೇಟಾಗಳು, ವೇರಿಯಸ್ ಟೈಪ್ಸ್ ಆಫ್ ಎಕನಾಮಿಕ್ ಡೇಟಾ ಬಂದಿದ್ದಾವೆ. ಅದನ್ನೆಲ್ಲ ನಾನು ನಿಮಗೆ ತಿಳಿಸಿ ಹೇಳಿದ್ದೀನಿ, ಹೋಗಿ ನೋಡ್ಬೋದು. ಸೊ ಇವತ್ತು ಆಕ್ಸೆಂಚರ್ದು Q4 ರಿಸಲ್ಟ್ಸ್. ಸೊ Q4 ರಿಸಲ್ಟ್ಸು ಅಮೇರಿಕಾದಲ್ಲಿ ಆಕ್ಸೆಂಚರ್ ಇಂಡಿಯನ್ ಮಾರ್ಕೆಟಲ್ಲಿ ಲಿಸ್ಟ್ ಇಲ್ಲ, ಅಮೇರಿಕನ್ ಮಾರ್ಕೆಟಲ್ಲಿ ಲಿಸ್ಟ್ ಇದೆ. ಸೊ ಏನಕ್ಕೆ ಆಕ್ಸೆಂಚರ್ದು Q4 ರಿಸಲ್ಟ್ಸ್ ಮಹತ್ವ ಪಡೆಯುತ್ತೆ ಅಂದರೆ, ಸೊ ಯು ಎಸ್ ಮಾರ್ಕೆಟಲ್ಲಿ ಆಕ್ಸೆಂಚರ್ದು ರಿಸಲ್ಟ್ ಚೆನ್ನಾಗಿ ಬಂದರೆ ನಮ್ಮ ಮಾರ್ಕೆಟ್ಗಳು ಕೂಡ ಯು ಎಸ್ನಲ್ಲಿ ಲಿಸ್ಟ್ ಆಗಿದ್ದಾವೆ. ಸೊ ನಮ್ಮ ಇಲ್ಲಿಯ ಕಂಪನಿಗಳು ಸೊ ಕ್ಲೈಂಟ್ ಬೇಸ್ ಯು ಎಸ್ಸಲ್ಲಿ ಇರೋದ್ರಿಂದ ಅದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತವೆ ಅನ್ನೋ ನಂಬಿಕೆ ಈ ರಿಸಲ್ಟಿನ ಒಂದು ಫೋರ್ಕಾಸ್ಟ್ ತಿಳಿಸುತ್ತೆ. ಸೊ ತಡ ಯಾಕೆ, ನೋಡೋಣ ಆಕ್ಸೆಂಚರ್ದು Q4 ರಿಸಲ್ಟ್ಸ್ ಯಾವ ಥರ ಇದೆ, ಎಸ್ಟಿಮೇಟ್ಸ್ನ ಬೀಟ್ ಆಗಿದೆಯಾ ಅಥವಾ ಎಸ್ಟಿಮೇಟ್ಸ್ ಮಿಸ್ ಆಗಿದೆಯಾ ಅಂತ ನೋಡಿ. ಆಕ್ಸೆಂಚರ್ನ Q4 ರಿಸಲ್ಟ್ಸ್ ಔಟ್ ಆಗಿದೆ. ಸೊ ಪ್ರಾಫಿಟ್ಸ್ ಬೀಟ್ ಎಸ್ಟಿಮೇಟ್ಸ್, ಫೋರ್ಕಾಸ್ಟ್ಸ್ 2025 ರೆವೆನ್ಯೂ ಇನ್ಕ್ರೀಸ್ ಆಫ್ 3 to 6%. ಸೊ ಆಕ್ಸೆಂಚರ್ ಎಸ್ಟಿಮೇಟ್ಸ್ನ ಬೀಟ್ ಮಾಡಿದೆ. ಸೊ ಫಾರ್ ದ ಫಸ್ಟ್ ಕ್ವಾರ್ಟರ್ ಆಫ್ ದ ಫಿಸ್ಕಲ್ ಇಯರ್ 2025, Accenture expect its revenue to be in the range of $16.85 to $17.45 billion. ಸೊ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ ಅನ್ನೋ ಟೈಲ್ ವಿಂಡ್ ಇಲ್ಲಿ ಹರಿದಾಡ್ತಾ ಇದೆ. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಆಕ್ಸೆಂಚರ್ನ ಶೇರ್ ಪ್ರೈಸು ಇವತ್ತು ಮೇಲಕ್ಕೆ ಹೋಗಿರಲೇಬೇಕು. ಸೊ ನೋಡೋಣ ಎಷ್ಟು ಮೇಲಕ್ಕೆ ಹೋಗಿದೆ ಅಂತ ಮುಂದಿನ ಕೆಲವು ಸಮಯದಲ್ಲಿ. ಸೊ Q4 ಪಿಕ್ಚರ್ ಅಂತ ಇಲ್ಲಿ ತೋರಿಸಿದ್ದಾರೆ. ಸೊ ನೋಡಿ, ಆಕ್ಸೆಂಚರ್ ರಿಪೋರ್ಟೆಡ್ ಅರ್ನಿಂಗ್ಸ್ ಪರ್ ಶೇರ್ $2.66 ಡ್ಯೂರಿಂಗ್ ದ ಫೋರ್ತ್ ಕ್ವಾರ್ಟರ್. ಸೊ ಇದು ಎಷ್ಟು ಪರ್ಸೆಂಟ್ ಇನ್ಕ್ರೀಸು, 24% ಇನ್ಕ್ರೀಸನ್ನು ತೋರಿಸಿದೆ. ಸೊ ಅರ್ನಿಂಗ್ಸ್ ಪರ್ ಶೇರ್ ಎಷ್ಟು ರಿಪೋರ್ಟ್ ಆಗಿದೆ, 2.79% ಎಕ್ಸ್ಕ್ಲೂಡೆಡ್ ಐಟಮ್ಸ್. ಸೊ ಇದು ಕೂಡ 3% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಸೊ ದ ಕಂಪ್ನೀಸ್ ರೆವೆನ್ಯೂ ಇನ್ ದ ಫೋರ್ತ್ ಕ್ವಾರ್ಟರ್ ರೋಸ್ 3% ಇನ್ ಡಾಲರ್ ಟರ್ಮ್ಸ್. ಸೊ 3% ರೆವೆನ್ಯೂನು ಜಂಪ್ ಆಗಿದೆ. 5% ಲೋಕಲ್ ಕರೆನ್ಸಿ ಟರ್ಮ್ಸಲ್ಲಿ 16.4 ಬಿಲಿಯನ್ಗೆ ಹೋಗಿದೆ. ಸೊ ಕಸ್ಟಮರ್ ಕಾಂಟ್ರಾಕ್ಟ್ಸ್, ನ್ಯೂ ಬುಕ್ಕಿಂಗ್ಸ್ ಎಲ್ಲ ಕೂಡ ಜಾಸ್ತಿ ಆಗಿದೆ. ಅದು $20.1 ಬಿಲಿಯನ್ ಟಚ್ ಆಗಿದೆ. ಸೊ ಇದು 21% ಇನ್ಕ್ರೀಸನ್ನು ಕೊಟ್ಟಿದೆ. ಸೊ ಹೀಗಾಗಿ ಕಂಪ್ನಿ ಹ್ಯಾಸ್ ಡಿಕ್ಲೇರ್ಡ್ ದ ಕ್ವಾರ್ಟರ್ಲಿ ಕ್ಯಾಶ್ ಡಿವಿಡೆಂಟ್ $1.48 ಪರ್ ಶೇರ್. ಸೊ ಕಂಪ್ನಿ $1.48 ಒಂದು ಶೇರಿನ ಬೆಲೆಯಾಗಿ ಡಿವಿಡೆಂಟ್ನ ಡಿಕ್ಲೇರ್ ಮಾಡಿದೆ. ಸೊ ಇದು ಆಕ್ಸೆಂಚರ್ನ Q4ನ ರಿಸಲ್ಟ್ಸ್ನ ಚಿತ್ರಣ. Q4 ಒಟ್ಟಿನಲ್ಲಿ ಎಸ್ಟಿಮೇಟ್ಸ್ನ ಬೀಟ್ ಮಾಡಿದೆ ಅಂತ ನಮಗೆ ತಿಳಿದು ಬಂದಿದೆ. ಸೊ ಅದರಂತೆ Q4ನ ರಿಸಲ್ಟ್ನ ತಕ್ಕವಾಗಿ ಇವತ್ತು 4.805% ಜಂಪನ್ನು ಸ್ಟಾಕು ಕೊಟ್ಟಿದೆ. ಸೊ $353.25 ಮೇಲಕ್ಕೆ ಸ್ಟಾಕ್ ಹೋಗಿ ನಿಂತಿದೆ. ಸೊ ನೋಡೋಣ ಕ್ಲೋಸಿಂಗ್ ಬೇಸಿಸಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಖಂಡಿತ ಎಸ್ಟಿಮೇಟ್ಸ್ನ ಬೀಟ್ ಆಗಿದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಎಲ್ಲ ಇದೆ. ಸೊ ಇದರ ಸಲುವಾಗಿ ನೋಡಿ, TCS 0.47% ಇವತ್ತು ಜಂಪನ್ನು ತೋರಿಸಿದೆ. ಆ್ಯಪಲ್ ನೋಡಿ 0.35% ಜಂಪಲ್ಲಿ ತೋರಿಸಿದೆ. ಕಾಗ್ನಿಸೆಂಟು 2.44% ಜಂಪ್ನ ತೋರಿಸಿದೆ. ಸೊ ಯಾವಾಗಲೂ ಒಂದು ಐ ಟಿ ಸೆಕ್ಟರಲ್ಲಿ ಒಂದು ದೊಡ್ಡ ಕಂಪನಿಯ Q4 ರಿಸಲ್ಟ್ಸ್ ಚೆನ್ನಾಗಿ ಬಂದರೆ ಉಳಿದ ಕಂಪನಿಗಳು ಕೂಡ ರಿಸಲ್ಟು ಚೆನ್ನಾಗಿ ತೋರಿಸ್ಬೋದು ಅನ್ನೋ ಸಂಭಾವನೆ ಮೇಲೆ ಸ್ಟಾಕ್ ಪ್ರೈಸ್ಗಳು ಮೇಲಕ್ಕೆ ಹೋಗ್ತಾ ಇರ್ತವೆ. ಸೊ ಇದರ ಸಲುವಾಗಿ ನಮ್ಮ ಕೆಲವು ಕಂಪ್ನಿಗಳು ನಾಳೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸಾಧ್ಯ ಇದೆ. ಅದರಲ್ಲಿ ಮೊದಲನೇದು ಇನ್ಫೋಸಿಸ್. ಸೊ ಇನ್ಫೋಸಿಸ್ ಇವತ್ತು $1,900 ಕ್ಲೋಸ್ ಆಗಿದೆ. ನೀವು ನೋಡ್ಬೋದು 4.95% ಇನ್ಫೋಸಿಸ್, ₹4.95 ಇನ್ಫೋಸಿಸಲ್ಲಿ ಅಪ್ಪರ್ ಹೋಗಿ ಕ್ಲೋಸ್ ಆಗಿದೆ ಅಲ್ವಾ. ಸೊ ನೋಡಿ, ಇಲ್ಲಿ ಒಂದು ನಾನು ಟ್ರೆಂಡ್ ಲೈನ್ನ ನಿಮ್ಗೆ ಹಾಕಿದ್ದೀನಿ. ಸೊ ಈ ಟ್ರೆಂಡ್ ಲೈನು ಇಲ್ಲಿ ಒಂದು ಸ್ವಿಂಗ್ ಪ್ಯಾಟ್ರನ್ನ ಆಗಿತ್ತು. ಸೊ ಸ್ವಿಂಗ್ ಟ್ರೇಡರ್ಸ್ ಏನೇನಿರ್ತಾರೆ ಅವರು ಈ ಅವಕಾಶನ ಸದುಪಯೋಗ ಮಾಡ್ಕೊಂಡಿರ್ತಾರೆ ಅಂತ ನನ್ನ ಅನಿಸಿಕೆ. ಸೊ ನೋಡಿ, ಇಲ್ಲಿ ಒಂದು ಬ್ರೇಕ್ಔಟನ್ನು ಕೊಡ್ತು ಸ್ಟಾಕು, ಅದಾದಮೇಲೆ ಗ್ಯಾಪ್ ಅಪ್ ಓಪನ್ ಆಯಿತು. ಅದಾದಮೇಲೆ ಸ್ಟಾಕ್ ನಿಮಗೆ ಮತ್ತೆ
20% 15% ಮೇಲಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಕೆಳಗೆ ಬಂದಿದೆ, ಮತ್ತು ಅದೇ ರೆಸಿಸ್ಟೆನ್ಸ್ ಲೈನ್ನ ಸಪೋರ್ಟಾಗಿ ತಗೊಂಡಿದೆ. ಸೊ ಅಲ್ಲಿಂದ ಸ್ಟಾಕು ನಿಮಗೆ ನಿಯರ್ಲಿ 1980 ಹತ್ತಿರ ಹೋಗಿ ಸ್ಟಾಕು ಮತ್ತು ಪ್ರಾಫಿಟ್ ಬುಕ್ಕಿಂಗ್ ಆಗಿ ಕನ್ಸಾಲಿಡೇಷನ್ ಫೇಸಲ್ಲಿ ಇದೆ. ಸೊ ನಾವು ನೋಡೋಣ ಈ ವಿಡಿಯೋನ ಕೊನೆಯಲ್ಲಿ ಇನ್ಫೋಸಿಸ್ನ ADR ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಅಂತ. ಇಫ್ ADR ಇಸ್ ಪರ್ಫಾರ್ಮಿಂಗ್ ವೆಲ್ ಟುಡೇ, ಟುಮಾರೋ ಇನ್ಫೋಸಿಸ್ ವಿಲ್ ಪರ್ಫಾರ್ಮ್ ವೆಲ್. ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಎಂಫೋಸಿಸ್ ಕೂಡ ನೋಡಿ ಒಂದು ಸಪೋರ್ಟ್ ರೇಂಜಲ್ಲಿ ಬೌಂಡ್ ಆಗಿದೆ. ಸೊ ಇದು ಇವತ್ತು 35 ರೂಪಾಯಿ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ಸೊ ಇವತ್ತಿನ ಒಂದು ಅಕ್ಸೆಂಚರ್ನ ರಿಸಲ್ಟಿನ ಪರಿಣಾಮ ನಾಳೆ ಈ ಶೇರ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಒಂದು ಸಪೋರ್ಟ್ ರೇಂಜಲ್ಲಿ ಬೌಂಡ್ ಆಗಿದೆ ಅಲ್ಲ. ಸೊ ಯಾರು ಈ ರೇಂಜಲ್ಲಿ ತೊಗೊತಾರೋ ಅವ್ರಿಗೆ ಮುಂದೆ ಒಳ್ಳೆ ಪ್ರಾಫಿಟನ್ನು ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಥರ ನೆಕ್ಸ್ಟು ಇವತ್ತಿನ ಆಕ್ಸೆಂಚರ್ನ ಮೇಯ್ನ್ ರಿಸಲ್ಟ್ ಏನಕ್ಕೆ ಚೆನ್ನಾಗಿ ಬಂದಿರೋದು, ಒಂದು AI ಒಂದು ಕಾಂಟ್ರಾಕ್ಟಿಂದ, AI ಒಂದು ಕಸ್ಟಮರ್ ಬೇಸಿಂದ. ಸೊ ಹಾಗಾಗಿ ನೆಟ್ವೆಬ್ಬಲ್ಲೂ ಕೂಡ ನಾಳೆ ನಿಮಗೆ ಒಳ್ಳೆ ರನ್ನನ್ನು ಕಾಣಲಿಕ್ಕೆ ನೋಡ್ಬೋದು. ಸೊ ಏನಕ್ಕೆ ಇದು ನೋಡಿ, ನೆಟ್ವೆಬ್ ಕೂಡ ಮೇಲ್ಗಡೆಯಿಂದ ನಾವು ನಿಯರ್ಲಿ 20% ಸ್ಟಾಕು ಡೌನ್ ಟ್ರೆಂಡಲ್ಲಿದೆ ಅಲ್ವಾ. ಸೊ ನೀವು ಈ ಟ್ರೆಂಡ್ ಲೈನ್ನ ಹಾಕೊಂಡಾಗ 20% ಸ್ಟಾಕ್ ಎಷ್ಟಿದೆ, ನಿಯರ್ಲಿ 12% ಸ್ಟಾಕ್ ಡೌನಲ್ಲಿದೆ. ಸೊ ಖಂಡಿತ ಇಲ್ಲಿಂದ ನಾಳೆ ಒಂದು ರಿವರ್ಸಲ್ ಕೊಡೋ ಚಾನ್ಸಸ್ ಇದೆ, ಡ್ಯೂ ಟು ದ ಪ್ರಾಫಿಟ್ ಆಫ್ ದ ಎಕ್ಸೆಂಚರ್ ಫ್ರಮ್ ವೇರ್ ದ ಪ್ರಾಫಿಟ್ ಬೀನ್ ಅಕರ್ಡ್. ಸೊ ನೆಕ್ಸ್ಟ್ ಶೇರ್ ಬಂದು HCL ಟೆಕ್ನಾಲಜಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸ್ಟಾಕು ನಿಮಗೆ ಎಲ್ಲೂ ಕೂಡ ನಿಲ್ಲುವ ಒಂದು ಲಕ್ಷಣನೇ ತೋರಿಸ್ತಾ ಇಲ್ಲ. ಕಂಟಿನ್ಯೂಸ್ ಸ್ಟಾಕು ಅಲ್ಲಲ್ಲಿ ನಿಮಗೆ 10% ಡಿಸ್ಕೌಂಟನ್ನು ಕೊಡೋದು ಬಿಟ್ಟರೆ ಸ್ಟಾಕು ಕಂಟಿನ್ಯೂಸು ಮೇಲಕ್ಕೆ ಹೋಗ್ತಾ ಇದೆ. ಇದು ಕೂಡ ನಾಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಇದೆ. ಸೊ ಮುಂದಿನ ಶೇರ್ ಬಂದು ಕೋಫೋರ್ಜ್. ಸೊ ಕೋಫೋರ್ಜ್ ಕೂಡ 6,874 ರೂಪಾಯಿ ಒಂದು ಶೇರಿನ ಬೆಲೆ ಇದೆ. ಇವತ್ತು 32.55 ರುಪೀಸ್ ಮೈನಸಲ್ಲಿ ಕ್ಲೋಸ್ ಆಗಿದೆ. ಸೊ ನೋಡಿ, ನಾನು ಇವತ್ತು ಈ IT ಸ್ಟಾಕ್ಸ್ಗಳು ಹೇಳ್ತಾ ಇರೋದು ನಾಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಸೊ ನಾಳೆ ನೋಡಿ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ. ಸೊ ಆಲ್ ಡಿಪೆಂಡ್ಸ್ ಆನ್ ಅಮೇರಿಕನ್ ಮಾರ್ಕೆಟ್, ಹೌ ಇಟ್ ವಿಲ್ ಪರ್ಫಾರ್ಮ್ ಟುಡೇ ಬೈ ಕ್ಲೋಸಿಂಗ್ ಬೇಸಿಸಲ್ಲಿ ಯಾವ ಥರ ಪರ್ಫಾರ್ಮ್ ಆಗುತ್ತೆ ಅನ್ನೋದನ್ನು ಪಾಸಿಟಿವ್ ಆಗಿ ಅನ್ನೋದನ್ನು ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ, ಎಕನಾಮಿ ಫೋರ್ಕಾಸ್ಟ್ ಚೆನ್ನಾಗಿ ಬಂದಿದೆ. ಸೊ ಕೋಫೋರ್ಜ್ ಕೂಡ ನಾಳೆ ಮೇಲಕ್ಕೆ ಹೋಗೋ ಸಾಧ್ಯತೆ ಇದೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ IT ಸ್ಟಾಕ್ಸ್ಗಳ ಬಗ್ಗೆನೇ ಪ್ರತ್ಯೇಕವಾಗಿ ಮಾತಾಡಿದ್ದೀನಿ. ಸೊ ಯಾವ್ಯಾವ IT ಸ್ಟಾಕ್ಸ್ಗಳು ನಾಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡಿದ್ದೀವಿ. ಒಂದು ನಿಮಿಷ ಇನ್ಫೋಸಿಸ್ನ ADR ಒಂದು ಸತಿ ನೋಡ್ಬೋಣ. ಸೊ ಇನ್ಫೋಸಿಸ್ನ ADR ಇವತ್ತೇನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಸೊ ಇನಿಷಿಯಲ್ ಆಗಿ ಇದು ಮೇಲಕ್ಕೆ ಹೋಗಿತ್ತು, ಇವಾಗ ಯಾಕೆ ಕ್ರ್ಯಾಶ್ ಆಗಿದೆ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ನಾಳೆ ನಮ್ಮ IT ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಆಗುತ್ತೆ ಬೇಸ್ಡ್ ಆನ್ ದ 2 days ರಿಸಲ್ಟ್. ಸೊ ಇದೇ ಮೇನು ಅಂತ ಏನೂ ಇಲ್ಲ. ಇದು ನಮ್ಮ ಮಾರ್ಕೆಟ್, ತುಂಬ. ಸೊ ಇನ್ಫೋಸಿಸ್ನ ADR ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. 2.35% ಸ್ಟಾಕು ಮೇಲಕ್ಕೆ ಹೋಗಿದೆ. ಸೊ ಖಂಡಿತ ನಾಳೆ ನಮ್ಮ IT ಮಾರ್ಕೆಟ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಲ್ಲಿ ಅನುಮಾನ ಇಲ್ಲ. ಓಕೆ, ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.